ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಾಹನ ಸವಾರರಿಗೆ ಕೇಂದ್ರ ಸರ್ಕಾರ ಶಾಕ್ ಕೊಟ್ಟಿದೆ. ವಾಹನ ಸವಾರರಿಗೆ ಪೆಟ್ರೋಲ್ ಡೀಸೆಲ್ ದರ ಬೆಲೆ ಏರಿಕೆಯಾಗಿದೆ. ಈ ಒಂದು ಶಾಕ್ ಎದುರಾಗಿದೆ. ವಾಹನ ಸವಾರರಿಗೆ ಶಾಕ್ ಕೊಟ್ಟ ಕೇಂದ್ರ ಸರ್ಕಾರ. ವಾಹನ ಸವಾರರಿಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯ ಶಾಕ್ ಎದುರಾಗಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಪ್ರತಿ ಲೀಟರ್ಗೆ ₹3 ಹೆಚ್ಚಳವಾಗಿದೆ. ತಕ್ಷಣದಿಂದಲೇ ಜಾರಿಯಾಗಲಿರುವಂತಹ ಪರಿಷ್ಕೃತ ದರ. ಸುಪ್ರೀಂ ಲೀಡರ್ ಅಲಿ ಖಮೇನಿ ಹತ್ಯೆಯಾಗಿದ್ದಾರೆ. ಪೆಟ್ರೋಲ್ ಮತ್ತು ಡೀಸೆಲ್ ದರಗಳು ಲೀಟರ್ಗೆ ₹3ಗಳಷ್ಟು ಏರಿಕೆಯಾಗಿರುವಂತದ್ದು. ಈ ಬೆಲೆ ಏರಿಕೆಯ ತಕ್ಷಣದಿಂದಲೇ ಜಾರಿಗೆ ಬಂದಿದೆ. ದೆಹಲಿಯಲ್ಲಿ ಈಗಾಗಲೇ ಪೆಟ್ರೋಲ್ ಬೆಲೆ ಲೀಟರ್ಗೆ ₹97.77 ಇರುವಂತದ್ದು. ಇನ್ನು ₹94 ಇತ್ತು, ಆದರೆ ಮತ್ತೆ ₹97ಗೆ ಜಿಗಿದಿರುವಂತದ್ದು. ಇರಾನ್ ಮತ್ತು ಅಮೆರಿಕ ನಡುವೆ ಸಂಘರ್ಷದ ಹಿನ್ನೆಲೆಯಲ್ಲಿ ಈ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆಯಾಗ್ತಾ ಇರುವಂತದ್ದು. ಈ ಮೂಲಕ ವಾಹನ ಸವಾರರಿಗೆ ಒಂದು ಶಾಕ್ ಎದುರಾಗಿದೆ. ಕೇಂದ್ರ ಸರ್ಕಾರ ಶಾಕ್ ಮೇಲೆ ಶಾಕ್ ನೀಡ್ತಾ ಇರುವಂತದ್ದು. ಪೆಟ್ರೋಲ್ ಮತ್ತು ಡೀಸೆಲ್ ಪ್ರತಿ ಲೀಟರ್ಗೆ ₹3 ಹೆಚ್ಚಳವಾಗಿದೆ. ಇರಾನ್ ಮತ್ತು ಅಮೆರಿಕ ನಡುವೆ ಸಂಘರ್ಷದ ಹಿನ್ನೆಲೆಯಲ್ಲಿ ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಭಾರೀ ಏರಿಕೆಯಾಗ್ತಾ ಇದೆ. ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಮಾಡಿದ ತೈಲ ಕಂಪನಿಗಳು ಪೆಟ್ರೋಲ್ ಡೀಸೆಲ್ ಬಳಿಕ ಸಿಎನ್ಜಿಯ ದರದಲ್ಲೂ ಕೂಡ ಭಾರೀ ಏರಿಕೆಯಾಗಿರುವಂಥದ್ದು. 1 ಕೆಜಿ ಸಿಎನ್ಜಿಗೆ ₹2 ಏರಿಕೆ ಮಾಡಲಾಗಿದೆ. 1 ಕೆಜಿ ಸಿಎನ್ಜಿಗೆ ₹79.9 ಏರಿಕೆ ಮಾಡಲಾಗಿರುವಂಥದ್ದು. ಇರಾನ್ ಮತ್ತು ಅಮೆರಿಕ ಇಸ್ರೇಲ್ ನಡುವಿನ ಸಂಘರ್ಷದಿಂದಾಗಿ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಭಾರೀ ತಲ್ಲಣವೇ ಸೃಷ್ಟಿಯಾಗಿರುವಂಥದ್ದು. ಪಶ್ಚಿಮ ಏಷ್ಯಾದಲ್ಲಿನ ಉದ್ವಿಗ್ನತೆ ಮತ್ತು ಕಚ್ಚಾ ತೈಲ ಪೂರೈಕೆಯಲ್ಲಿನ ವ್ಯತ್ಯಯಗಳು ಕಾರಣವಾಗಿರುವಂಥದ್ದು ಈ ಒಂದು ಬೆಲೆ ಏರಿಕೆಗೆ. ಹಾಗೆ ಜಾಗತಿಕ ಇಂಧನ ಬೆಲೆಗಳು ಏರ್ತಾ ಇರೋದ್ರಿಂದ ತೈಲ ಕಂಪನಿಗಳು ಕೂಡ ಬೆಲೆಗಳನ್ನು ಹೆಚ್ಚಳ ಮಾಡ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಬಿಕ್ಕಟ್ಟು ಮುಂದುವರೆದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳು ಈಗ ₹3 ಏರಿಕೆಯಾಗಿದೆ. ಅದು ಮತ್ತಷ್ಟು ಏರಿಕೆಯಾಗುವಂತಹ ಸಾಧ್ಯತೆ ಕೂಡ ಇದೆ ಎನ್ನುವಂಥದ್ದು. ಆರ್ಬಿಐ ಗವರ್ನರ್ ಕೂಡ ಈ ಬಗ್ಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಚೆನ್ನೈನಲ್ಲಿ 1 ಲೀಟರ್ ಪೆಟ್ರೋಲ್ ದರ ₹106.67. ಚೆನ್ನೈನಲ್ಲಿ ಡೀಸೆಲ್ ಲೀಟರ್ಗೆ ₹98.25. ಹಾಗೆ ದೆಹಲಿಯಲ್ಲಿ 1 ಲೀಟರ್ ಪೆಟ್ರೋಲ್ ದರ ₹100.77 ತಲುಪಿರುವಂಥದ್ದು. ದೆಹಲಿಯಲ್ಲಿ 1 ಲೀಟರ್ ಡೀಸೆಲ್ ಬೆಲೆ ₹93.67 ಕೂಡ ತಲುಪಿರುವಂಥದ್ದು. ನೋಡಿ, ಹಾಗಾದ್ರೆ ಈ ಪೆಟ್ರೋಲ್ ಡೀಸೆಲ್ ದರ ಎಷ್ಟು ಏರಿಕೆಯಾಗಿದೆ? ₹3 ಪ್ರತಿ ಲೀಟರ್ಗೂ ಕೂಡ ಏರಿಕೆಯಾಗಿರುವಂಥದ್ದು. ಹಾಗಾದ್ರೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಬೇರೆ ಬೇರೆ ಪ್ರದೇಶಗಳಲ್ಲೂ ಕೂಡ ಈ ಒಂದು ದರ ಏರಿಕೆ ಯಾವ ರೀತಿ ಇದೆ ಅಂತ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ, ತಮಿಳುನಾಡಿನ ಚೆನ್ನೈನಲ್ಲಿ 1 ಲೀಟರ್ ಪೆಟ್ರೋಲ್ ದರ ₹106.67 ಜಿಗಿದಿರುವಂಥದ್ದು. ಹಾಗೆ ಡೀಸೆಲ್ ಪ್ರತಿ ಲೀಟರ್ನ ಬೆಲೆ ₹98.25 ಜಿಗಿದಿದೆ. ಅದರಂತೆ ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲೂ ಕೂಡ 1 ಲೀಟರ್ ಪೆಟ್ರೋಲ್ ಬೆಲೆ ₹100.77 ಕೂಡ ತಲುಪಿರುವಂಥದ್ದು. ಅಂದರೆ 100ರ ಗಡಿ ದಾಟಿದೆ. ಇನ್ನು ದೆಹಲಿಯಲ್ಲಿ 1 ಲೀಟರ್ ಡೀಸೆಲ್ ಬೆಲೆ ₹93.67 ಕೂಡ ತಲುಪಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.